ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 17 ನವೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಆರ್ಟಿಕಲ್ಗಳಿಗೆ ಮುಂದೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಆ ಅನೌನ್ಸ್ಮೆಂಟ್ನ ನಂತರ ನಾವು ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಅನೌನ್ಸ್ಮೆಂಟ್ ಏನು ಅಂತ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೇ ನಮ್ಮ ಲ್ಯಾಕ್ಸ್ ಬೆಂಗಳೂರು ವತಿಯಿಂದ ನಾವು KS ಪ್ರಿಲಿಮ್ಸ್ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ಈ ಒಂದು ಪ್ರೋಗ್ರಾಮ್ನಲ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಏನಿತ್ತು, ಇದು ನಾವು ಡಿಸೆಂಬರ್ 11 ಮತ್ತು 12ಕ್ಕೆ ಇಟ್ಟಿದ್ವಿ ಈ ಕ್ಲಾಸಸ್ನ. ಬಟ್ ಹಲವಾರು ಮಂದಿ ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಮೇರೆಗೆ ನಾವೇನು ಮಾಡಿದ್ದೀವಿ ಅಂತಂದರೆ, ಇದನ್ನು PDO ಎಕ್ಸಾಮ್ಗೆ ಮುಂಚೆ ಅಂದರೆ 30 ನವಂಬರ್ ಮತ್ತು 1ನೇ ಡಿಸೆಂಬರ್ ಏನಿದೆ, 30 ನವಂಬರ್ ಮತ್ತು 1 ಡಿಸೆಂಬರ್ ನಾವು ಈ ಕರೆಂಟ್ ಅಫೇರ್ಸ್ ಕ್ಲಾಸಸನ್ನು ಪ್ಲ್ಯಾನ್ ಮಾಡಿದ್ದೀವಿ. ಈ ಕ್ಲಾಸಸ್ ತೊಗೊಳ್ಳೋದು ಹರೇಂದ್ರ ಸರ್ ತೊಗೋತಾ ಇದ್ದಾರೆ. ಆ್ಯಂಡ್ ನಾನು ನಿಮಗೆ 1 ಇಯರ್ ಕಂಪ್ಲೀಟ್ ಇಯರ್ದು ಒಂದು ಕಂಪ್ಲೀಟ್ ಇಯರ್ದು ಕರೆಂಟ್ ಅಫೇರ್ಸ್ ಇದರಲ್ಲಿ ಕವರ್ ಆಗ್ತಾ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಇದು ಆಫ್ಲೈನ್ ಮತ್ತು ಆನ್ಲೈನ್ ಕೂಡ ಈ ಬ್ಯಾಚಸ್ ಇರುತ್ತೆ. ರಿಜಿಸ್ಟ್ರೇಷನ್ಸ್ ಮಾಡೋದಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಇಲ್ಲ ಅಂತಂದರೆ ಈ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ರಿಜಿಸ್ಟ್ರೇಷನ್ ಲಿಂಕನ್ನು ಕೇಳ್ಬೋದಾಗುತ್ತೆ. ಮತ್ತೊಂದು ಅನೌನ್ಸ್ಮೆಂಟ್ ಏನು ಅಂತ ಅಂದರೆ, PDO ಎಕ್ಸಾಮ್ಗೆ ಯೂಸ್ಫುಲ್ ಆಗೋ ಥರನೇ ನಾವು ಈ ಥರ ಬರೀ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟೆಸ್ಟ್ ಸೀರೀಸನ್ನು ನಡೆಸ್ತಾ ಇದ್ದೀವಿ. 2nd, 3rd, 4th ಮತ್ತು 5th ಡಿಸೆಂಬರ್. ಸೊ 4 ಟೆಸ್ಟ್ಗಳಿರುತ್ತೆ. 199 ರೂಪಾಯಿಗೆ ಡೈಲಿ 10 to 12 ನಮ್ಮ ಏನು ಎಕ್ಸಾಮ್ ಟೈಮಿಂಗ್ಸ್ ಇರುತ್ತೆ ಅದೇ ಟೈಮಿಂಗ್ಸಲ್ಲೇ ನಾವು ಈ ಒಂದು ಟೆಸ್ಟನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದು ಬರೀ ಕೇವಲ ಕರೆಂಟ್ ಅಫೇರ್ಸ್ ಟೆಸ್ಟ್ ಸೀರೀಸ್ ಆಗಿರುತ್ತೆ. ಒಂದಿನ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇರುತ್ತೆ, ಒಂದಿನ ಇಂಟರ್ನ್ಯಾಷನಲ್ಲು, ಇನ್ನೊಂದಿನ ಕರ್ನಾಟಕ ರಿಲೇಟೆಡು, ಮತ್ತು ಇನ್ನು ಲಾಸ್ಟಲ್ಲಿ ಫುಲ್ ಲೆಂತ್ ಅಂದರೆ ಈ 3 ಸೇರಿ ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಸೊ ಇದಕ್ಕೂ ಕೂಡ ರಿಜಿಸ್ಟ್ರೇಷನ್ ಲಿಂಕ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಇಲ್ಲ ಅಂತಂದರೆ ನಿಮಗೂ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ನಮ್ಮ ಆಫೀಸನ್ನು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದಾಗುತ್ತೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ಇಂಡಿಯನ್ ಮೀಡಿಯಾ ಎಕ್ಸ್ಪೀರಿಯನ್ಸಿಂಗ್ ಸ್ಟಾಕ್ಹೋಮ್ ಸಿಂಡ್ರೋಮ್. ನಿನ್ನೆ ಅಂದರೆ 16ನೇ ನವಂಬರ್ ಏನಿದೆ, ಇದನ್ನು ನಾವು ನ್ಯಾಷನಲ್ ಪ್ರೆಸ್ ಡೇ ಅಂತ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ದಿನದ ಅಂಗವಾಗಿ ವೀರಪ್ಪ ಮೊಯ್ಲಿಯವರು ಯಾವುದೋ ಒಂದು ಫಂಕ್ಷನ್ ಅಟೆಂಡ್ ಮಾಡಿದಾಗ ಅವರು ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಇಂಡಿಯನ್ ಮೀಡಿಯಾ ಏನಿದೆ, ಮೀಡಿಯಾ ಪ್ರೊಫೆಷ್ನಲ್ಸ್ ಏನಿದ್ದಾರೆ, ಇವರು ಸ್ಟಾಕ್ಹೋಮ್ ಸಿಂಡ್ರೋಮ್ಗೆ ಒಳಗಾಗಿದ್ದಾರೆ ಅಂತ ಹೇಳ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಸ್ಟಾಕ್ಹೋಮ್ ಸಿಂಡ್ರೋಮ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಈ ಸ್ಟಾಕ್ಹೋಮ್ ಸಿಂಡ್ರೋಮಲ್ಲಿ ಏನಾಗುತ್ತೆ ಅಂತ ಅಂದರೆ, ಯಾರೇ ಒಬ್ಬರು ಅಂದರೆ ಈಗ ಒಂದು ಕ್ಯಾಪ್ಟಿವ್ ಇದ್ದಾರೆ ಅಂತಂದರೆ, ಈಗ ನಮ್ಮನ್ನು ಯಾರಾದರೂ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಅವರ ಒಂದು ಮೈಂಡ್ಸೆಟ್ಗೆ ನಮ್ಮನ್ನು ನಾವು ಅಲೈನ್ ಮಾಡ್ಕೊಂಡು ಹೋಗ್ತೀವಿ. ಈ ಒಂದು ಸಿಂಡ್ರೋಮನ್ನು ಸ್ಟಾಕ್ಹೋಮ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂದರೆ ನಮಗೆ ಅವರ ಒಂದು ಐಡಿಯಾಲಜೀಸ್ ಇಷ್ಟ ಇಲ್ಲ ಅಂದರೂ ಕೂಡ ಅವರ ಒಂದು ಮೈಂಡ್ಸೆಟ್ಗೆ, ಅವರ ಒಂದು ಐಡಿಯಾಲಜೀಸ್ಗೆ ನಮ್ಮನ್ನು ನಾವು ಒಗ್ಗಿಸ್ಕೊಳ್ತೀವಿ. ಈ ಒಂದು ಪ್ರಕ್ರಿಯೆ ಏನಿದೆ, ಇದನ್ನು ನಾವು ಸ್ಟಾಕ್ಹೋಮ್ ಸಿಂಡ್ರೋಮ್ ಅಂತ ಕರಿತೀವಿ. ಅಂದರೆ ನಮಗೆ ಇಷ್ಟ ಇಲ್ಲದೇ ಇದ್ರೂ ಕೂಡ ನಾವು ಆ ಒಂದು ಐಡಿಯಾಲಜಿನ ಒಪ್ಕೊಂಡು ಯಾವುದೇ ಒಂದು ರಿಟ್ಯಾಲಿಯೇಷನ್ ಆಗಲಿ, ಒಂದು ಹೋರಾಟ ಆಗಲಿ ಅದನ್ನು ಮಾಡ್ದಿರ, ಅದಕ್ಕೆ ಅಂದರೆ ಆ ಐಡಿಯಾಲಜಿ ನಮ್ಗೆ ಇಷ್ಟ ಇಲ್ಲ ಅಂದರೂ ನಾವು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದನ್ನ ಸ್ಟಾಕ್ಹೋಮ್ ಸಿಂಡ್ರೋಮ್ ಅಂತ ನಾವು ಕರಿತೀವಿ. ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಇಂಡಿಯಾ ಆ್ಯಂಡ್ ಜಪಾನ್ ಸೈನ್ ಅಗ್ರಿಮೆಂಟ್ ಫಾರ್ ಯೂನಿಕಾರ್ನ್ ಮಾಸ್ಟ್ಸ್ ಫಾರ್ ನೇವಲ್ ವಾರ್ಶಿಪ್ಸ್. ನಿನ್ನೆ ಅಷ್ಟೇ 2+2 ಡೈಲಾಗ್ ಏನು ನಡೆಯುತ್ತೆ ಭಾರತ ಮತ್ತು ಜಪಾನ್ ನಡುವೆ, ಈ ಒಂದು 2+2 ಡೈಲಾಗನ್ನ ನಂತರ ಏನಾಗಿದೆ ಅಂತ ಅಂದರೆ, ಒಂದು ಜಾಯಿಂಟ್ ಸ್ಟೇಟ್ಮೆಂಟಲ್ಲಿ ಭಾರತ ಮತ್ತು ಜಪಾನ್ ಏನು ಹೇಳಿದೆ ಅಂದರೆ, ಯೂನಿಕಾರ್ನ್ ಅನ್ನೋ ಮಾಸ್ಟ್ಗಳೇನಿದ್ದಾವೆ, ಯೂನಿಕಾರ್ನ್ ಅಂತಂದರೆ ಇಲ್ಲಿ ಯೂನಿಫೈಡ್ ಕಾಂಪ್ಲೆಕ್ಸ್ ರೇಡಿಯೋ ಆ್ಯಂಟೆನಾ. ಸೊ ಈ ಒಂದು ಯೂನಿಕಾರ್ನ್ ಮಾಸ್ಟ್ಗಳನ್ನು ನಮ್ಮ ನೇವಲ್ ವಾರ್ಶಿಪ್ಸ್ ಏನಿದ್ದಾವೆ ಆ ವಾರ್ಶಿಪ್ಸಲ್ಲಿ ಇದನ್ನು ನಾವು ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದರೆ, ಸ್ಟೆಲ್ತ್ ಪ್ರಾಪರ್ಟೀಸ್ ಏನಿದೆ, ಈ ನೇವಲ್ ವಾರ್ಶಿಪ್ನ ಸ್ಟೆಲ್ತ್ ಪ್ರಾಪರ್ಟೀಸ್ ಏನಿದೆ, ಈ ಪ್ರಾಪರ್ಟೀಸ್ ಇನ್ಕ್ರೀಸ್ ಆಗುತ್ತೆ. ಸ್ಟೆಲ್ತ್ ಪ್ರಾಪರ್ಟೀಸ್ ಅಂತಂದರೆ ಏನು? ಈಗ ಏನಾಗುತ್ತೆ, ಈಗ ನಮ್ಮ ಆರ್ಮಿ ಆಗಲಿ, ನೇವಿ ಆಗಲಿ, ಏರ್ಫೋರ್ಸ್ ಆಗಲಿ, ಬೇರೆ ಅಂದರೆ ಶತ್ರು ಪಡೆಗಳಿಂದ ನಮ್ಮನ್ನು ರಕ್ಷಿಸ್ಕೊಳ್ಳೋದಕ್ಕೆ ಕೆಲವೊಂದು ಬಾರಿ ಮಾಸ್ಕ್ ಥರ ಅಂದರೆ ಈಗ ನಾವು ನೋಡ್ಬೋದು, ಇದನ್ನು ನೋಡ್ತೀವಿ ಕಾರ್ಗೋ. ಈಗ ಆರ್ಮಿ ಮೆನ್ನ ಯೂನಿಫಾರ್ಮನ್ನು ನೋಡಿದ್ರೆ ಅದು ಹೆಂಗೆ ರೀಸನಬಲ್ ಆಗುತ್ತೆ ಅಂದರೆ ಲೀವ್ಸು ಇದೆಲ್ಲನೂ ಇರುತ್ತೆ. ಸೊ ಇದನ್ನು ನಾವು ಸ್ಟೆಲ್ತ್ ಪ್ರಾಪರ್ಟಿ ಅಂತ ಕರಿತೀವಿ, ಅಂದರೆ ರಹಸ್ಯ ಗುಣಗಳು ಅಂತ. ಅಂದರೆ ಹೇಗೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು ಅನ್ನೋದಕ್ಕೆ ನಾವು ಈ ರೀತಿಯಾದ ಒಂದು ಸ್ಟೆಲ್ತ್ ಪ್ರಾಪರ್ಟೀಸನ್ನು ಯೂಸ್ ಮಾಡ್ತೀವಿ. ಈ ಆ್ಯಂಟನಾ ಹಾಕೋದ್ರಿಂದ ಏನಾಗುತ್ತೆ, ಈ ಸ್ಟೆಲ್ತ್ ಪ್ರಾಪರ್ಟೀಸ್ ಇನ್ಕ್ರೀಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಜಪಾನ್ ಜೊತೆಗೆ ಫಸ್ಟ್ ಎಕ್ಸ್ಪೋರ್ಟ್ ಕೇಸ್ ಆಫ್ ಡಿಫೆನ್ಸ್ ಟೆಕ್ನಾಲಜಿ ಆಗಿದೆ. ಆದ್ದರಿಂದ ನಮಗೆ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಈ ಆರ್ಟಿಕಲ್ನ ಒಂದು ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಎಲೆಕ್ಟ್ರಾನಿಕಲಿ ಟ್ರ್ಯಾಕ್ ಅಂಡರ್ ಟ್ರಯಲ್ಸ್ ಟು ಕಟ್ ಕ್ರೌಡಿಂಗ್ ಆಫ್ ಜೈಲ್ಸ್, SC ಬಾಡಿ.
ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ನ ಸೆಂಟರ್ ಫಾರ್ ರಿಸರ್ಚ್ ಆ್ಯಂಡ್ ಪ್ಲಾನಿಂಗ್ ಅನ್ನೋ ಬಾಡಿ ಏನಿದೆ ಅದು ಒಂದು ರಿಪೋರ್ಟನ್ನು ಹೊರತರುತ್ತೆ. ಆ ರಿಪೋರ್ಟಲ್ಲಿ ಏನು ಹೇಳ್ತಾ ಇದೆ ಅಂತ ಅಂದರೆ, ಸುಮಾರು 76% ಕ್ರಿಮಿನಲ್ಸ್ ಅಂದರೆ ಜೈಲಲ್ಲಿ ಅಡಿಕ್ಟ್ಸ್ ಯಾರಿದ್ದಾರೆ ಇವರೆಲ್ಲ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಆಗಿದ್ದಾರೆ. ಅಂದರೆ ಇನ್ನು ಅವ್ರಿಗೆ ಯಾವುದೇ ರೀತಿಯಾದ ಒಂದು ಜಜ್ಮೆಂಟ್ ಕೊಟ್ಟಿಲ್ಲ, ಇನ್ನು ಅವರ ಕೇಸ್ಗಳು ಸುಪ್ರೀಂ ಕೋರ್ಟಲ್ಲಿರ್ಬೋದು ಇಲ್ಲ ಬೇರೆ ಕೋರ್ಟ್ಸಲ್ಲಿ ಇರ್ಬೋದು ನಡೀತಾನೆ ಇದೆ. ಸೊ ಹಾಗಾಗಿ 76% ಆಫ್ ಪ್ರಿಸನರ್ಸ್ ಏನಿದ್ದಾರೆ ಇವರು ಅಂಡರ್ ಟ್ರಯಲ್ ಪ್ರಿಸನರ್ಸ್ ಆಗಿದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಓವರ್ ಕ್ರೌಡ್ ಆಗ್ತಾ ಇದೆ ಜೈಲ್ಸಲ್ಲಿ. ಸೊ ಇದು ಫಸ್ಟ್ ಪ್ರಾಬ್ಲಮ್. ಯಾವಾಗ ಓವರ್ ಕ್ರೌಡ್ ಆಗುತ್ತೆ, ನಮ್ಮಲ್ಲಿರುವಂಥ ಸ್ಟಾಫ್ ಅಂಡರ್ ಸ್ಟಾಫ್ ಇರೋದ್ರಿಂದ ಇದರ ಮ್ಯಾನೇಜ್ಮೆಂಟ್ ಏನಿದೆ ಈ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ. ಭಾರತದಲ್ಲಿ ಸುಮಾರು 4.25 ಲಕ್ಷ ಅಂದರೆ ಒಂದು 4,36,200 ಇಷ್ಟೇನೇನೆ ಪ್ರಿಸ್ನರ್ ಕೆಪಾಸಿಟಿ ಇರೋದು. ಬಟ್ ಅಟ್ ಪ್ರೆಸೆಂಟ್ ಇರುವಂಥ ಪ್ರಿಸ್ನರ್ಸ್ ನಂಬರ್ ಏನು 5,73,200. ಸೊ ಈ ಡಿಫ್ರೆನ್ಸ್ ಏನಿದೆ ಇಲ್ಲಿ ನಮ್ಗೇನು ಗೊತ್ತಾಗ್ತದೆ ಅಂದರೆ ಓವರ್ ಕ್ರೌಡ್ ಆಗಿದೆ ನಮ್ಮ ಒಂದು ಜೈಲ್ಗಳು ಅಂತ. ಸೊ ಯಾವಾಗ ಈ ಓವರ್ ಕ್ರೌಡ್ ಆಗುತ್ತೆ, ಇಲ್ಲಿ ಅಂಡರ್ ಸ್ಟಾಫಿಂಗ್ ಇರೋದ್ರಿಂದ ಹಲವಾರು ಪ್ರಾಬ್ಲಮ್ಗಳು ಇಲ್ಲಿ ನಾವು ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ರಿಪೋರ್ಟ್ ಅಂದರೆ ಸೆಂಟರ್ ಫಾರ್ ರಿಸರ್ಚ್ ಆ್ಯಂಡ್ ಪ್ಲಾನಿಂಗ್ ಏನು ಒಂದು ರಿಪೋರ್ಟನ್ನು ಕೊಟ್ಟಿದೆ, ಆ ರಿಪೋರ್ಟಲ್ಲಿ ಏನು ಸಜೆಷನನ್ನು ಕೊಟ್ಟಿದೆ ಅಂತಂದರೆ ಎಲೆಕ್ಟ್ರಾನಿಕಲಿ ಟ್ರ್ಯಾಕ್ ಮಾಡಬೇಕು. ಅಂದರೆ ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ ಏನಿದ್ದಾರೆ ಇವ್ರನ್ನ ಬೇಲ್ ಮೇಲೆ ಆಚೆ ಬಿಡಬೇಕು, ಬಟ್ ಅವ್ರನ್ನ ಎಲೆಕ್ಟ್ರಾನಿಕಲಿ ಟ್ರ್ಯಾಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ಒಂದು ಸಜೆಷನ್ ಕೊಟ್ಟಿದ್ದಾರೆ ಅಂದರೆ, ಇದು ಸಕ್ಸಸ್ಫುಲ್ ಆಗಿ ಬೇರೆ ದೇಶಗಳಿಂದ ಇವಾಗ US ಇರ್ಬೋದು, ಕೆನಡಾ ಇರ್ಬೋದು, UK ಇರ್ಬೋದು, ಮಲೇಷ್ಯಾ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಇಂಥ ದೇಶಗಳಲ್ಲಿ ಎಲ್ಲ ಈ ಎಲೆಕ್ಟ್ರಾನಿಕಲಿ ಟ್ರ್ಯಾಕಿಂಗ್ ಸಿಸ್ಟಮ್ ಏನಿದೆ ಇದು ಬಹಳ ಉಪಯುಕ್ತವಾಗಿದೆ. ಸೊ ಅದನ್ನೇ ಭಾರತ ಕೂಡ ಅಳವಡಿಸ್ಕೋಬೇಕು. ಸೊ ದಟ್ ಈ ಓವರ್ ಕ್ರೌಡಿಂಗ್ ಪ್ರಾಬ್ಲಮ್ ಏನಿದೆ, ಅಂಡರ್ ಸ್ಟಾಫಿಂಗಿಂದ ಆಗ್ತಾರೋ ಪ್ರಾಬ್ಲಮ್ ಏನಿದೆ ಈ ಪ್ರಾಬ್ಲಮನ್ನು ನಾವು ರೆಡ್ಯೂಸ್ ಮಾಡ್ಕೋಬೇಕು ಅಂತ. ಇದೇ ಮೊದಲ ಬಾರಿಗೆ ಎಲೆಕ್ಟ್ರಾನಿಕಲಿ ಟ್ರ್ಯಾಕಿಂಗ್ ಈ ಸಿಸ್ಟಮನ್ನು ಬಗೆಗೆ ಮಾತಾಡಿರೋದ ಇಲ್ಲ. ಈ ಹಿಂದೆ ಕೂಡ ಹಲವಾರು ಜಡ್ಜ್ಮೆಂಟ್ಗಳಲ್ಲಿ ನಾವು ಈ ರೀತಿಯಾದ ಒಂದು ಸಜೆಷನ್ಸನ್ನು ನೋಡಿದ್ವಿ. ಉದಾಹರಣೆಗೆ 2022ರಲ್ಲಿ ಡೆಲ್ಲಿ ಹೈಕೋರ್ಟ್ ಏನು ಹೇಳಿತ್ತು ಅಂತಂದರೆ, ಈ ಪೆಟಿ ಕೇಸಸ್ ಏನಿರುತ್ತೆ ಅಂದರೆ ಈಗ ಥೆಫ್ಟ್ ಇರ್ಬೋದು, ಚೀಟಿಂಗ್ ಇರ್ಬೋದು, ಇಂಥ ಕೇಸಸ್ಸಲ್ಲಿ ಯಾರೋ ಒಬ್ಬನಿಗೆ ಬೇಲನ್ನು ಕೊಟ್ಟು ಅವನಿಗೆ ಎವ್ರಿ ವೀಕ್ ಗೂಗಲ್ ಲೊಕೇಶನ್ನ ಪೊಲೀಸ್ಗೆ ಅಪ್ಡೇಟ್ ಮಾಡಬೇಕು ಅಂತ ಡೆಲ್ಲಿ ಹೈಕೋರ್ಟ್ ರೂಲಿಂಗ್ ಕೊಟ್ಟಿತ್ತು. ಮತ್ತು ಇದಷ್ಟೇ ಅಲ್ಲದೆ 2023ರಲ್ಲಿ ನವಂಬರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಯಾರೋ ಒಬ್ಬ ಕೈದಿಗೆ ಏನು ಹೇಳಿತ್ತು ಅಂದರೆ, ಬೇಲಲ್ಲಿ ರಿಲೀಸ್ ಮಾಡ್ತೀವಿ, ಬಟ್ ಇಂತಿಷ್ಟು ರೇಡಿಯಸ್ನ ಆಚೆ ನೀನು ಹೋಗೋ ಹಾಗಿಲ್ಲ, ಆ್ಯಂಡ್ ಎವ್ರಿ ಡೇ ಅಥವಾ ಎವ್ರಿ ವೀಕ್ ನೀನು ನಿನ್ನ ಗೂಗಲ್ ಲೊಕೇಶನನ್ನು ಪೊಲೀಸವ್ರಿಗೆ ಅಪ್ಡೇಟ್ ಮಾಡಬೇಕು. ಸೊ ಇದೇನಾಗುತ್ತೆ, ಎಲೆಕ್ಟ್ರಾನಿಕಲಿ ಟ್ರ್ಯಾಕಿಂಗ್ ಆಗುತ್ತೆ. ಯಾವಾಗ ಅವ್ರ ಲೊಕೇಶನ್ ಒಂದು ಏರಿಯಾ ರೆಸ್ಟ್ರಿಕ್ಟೆಡ್ ಏರಿಯಾಗಿಂತ ಆಚೆ ಹೋಗುತ್ತೆ, ಆಗ ಪೊಲೀಸರಿಗೆ ಇಮಿಡಿಯೇಟಾಗಿ ಅದು ಅಲರ್ಟನ್ನು ನೀಡುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಓವರ್ ಕ್ರೌಡಿಂಗನ್ನು ನಾವು ರಿಡ್ಯೂಸ್ ಮಾಡ್ಬೋದು ಮೊದಲನೇದಾಗಿ. ಮತ್ತು ಕಾಸ್ಟ್ ಕಟ್ಟಿಂಗ್, ಫಸ್ಟು ಕ್ರೌಡಿಂಗನ್ನು ರಿಡ್ಯೂಸ್ ಮಾಡ್ತೀವಿ, ನೆಕ್ಸ್ಟು ಕಾಸ್ಟ್ ಕಟ್ಟಿಂಗ್. ಸೊ ಇಲ್ಲಿ ಸುಮಾರು 1 ಲಕ್ಷ ಜನ, 1.5 ಲಕ್ಷ ಜನ ನಾವು ಇಲ್ಲಿ ಹೆಚ್ಚಿದ್ದಾರೆ. 1.5 ಲಕ್ಷ ಜನ ಅಂದರೆ ಅವರ ಮೇಲೆ ಅವರಿಗಾಗುವಂಥ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುತ್ತೆ. ಸೊ ಕಾಸ್ಟ್ ಕಟ್ಟಿಂಗ್ ಕೂಡ ಮಾಡ್ಬೋದು. ಇದರ ಜೊತೆಗೆ ಮೂರನೇದಾಗಿ ಈ ಮೆಂಟಲ್ ಸ್ಟ್ರೆಸ್ ಏನಿರುತ್ತೆ ಕೈದಿಗಳಿಗೆ, ಅದನ್ನು ಕೂಡ ರೆಡ್ಯೂಸ್ ಮಾಡ್ಬೋದು. ಈಗ ಹಲವಾರು ಬಾರಿ ಸಣ್ಣ ಸಣ್ಣ ಕೇಸ್ ಅಂದರೆ ಈಗ ಥೆಫ್ಟ್ ಇರ್ಬೋದು, ಚೀಟಿಂಗ್ ಇರ್ಬೋದು, ಇವುಗಳಿಗಾಗಿ ಜೈಲ್ಗೆ ಹೋಗ್ತಾರೆ. ಬಟ್ ಅವರ ಒಂದು ಕೇಸ್ ಸಾಲ್ವ್ ಆಗದೆ ಇರೋದಕ್ಕೆ ಅಂಡರ್ ಟ್ರಯಲಲ್ಲಿ ಇರ್ತಾರೆ. ಒಂದು ಕಡೆ ಅವ್ರ ಫ್ಯಾಮಿಲಿಯನ್ನು ಮೀಟ್ ಮಾಡೋದಕ್ಕೆ ಕೂಡ ಆಗ್ತಾ ಇರಲ್ಲ, ಅದರಿಂದ ಮೆಂಟಲ್ ಸ್ಟ್ರೆಸ್ ಇರುತ್ತೆ. ಮತ್ತು ಆ ಒಂದು ಇದಕ್ಕೋಸ್ಕರ ಅಂದರೆ ಆ ಒಂದು ಏನು ಆ್ಯಕ್ಟ್ ಇದೆ ಅದು ತಪ್ಪು, ಬಟ್ ಹಂಗಂತ ಅಂದ್ಬಿಟ್ಟು ಆ ಒಂದು ಕೇಸ್ಗೋಸ್ಕರ ಅವರು ವರ್ಷಾನುಗಟ್ಟಲೆ 3 years 4 years ಅಂಡರ್ ಟ್ರಯಲಲ್ಲೇ ಹೋಗ್ತಾ ಇದ್ರೆ ಅವರ ಒಂದು ಮೆಂಟಲ್ ಸ್ಟ್ರೆಸ್ ಕೂಡ ಜಾಸ್ತಿ ಆಗುತ್ತೆ. ಇದನ್ನು ಕೂಡ ರೆಡ್ಯೂಸ್ ಮಾಡ್ಬೋದು ಈ ಒಂದು ಎಲೆಕ್ಟ್ರಾನಿಕಲಿ ಟ್ರ್ಯಾಕಿಂಗ್ ಸಿಸ್ಟಮಿಂದ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದರಿಂದ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಏನು ಡಿಸ್ಅಡ್ವಾಂಟೇಜ್ ಅಂತಲೇ ಪೊಟೆನ್ಷಿಯಲ್ ಮಿಸ್ಯೂಸ್, ಇದನ್ನ ಬೇರೆ ರೀತಿಯಾಗೂ ಮಿಸ್ಯೂಸ್ ಮಾಡ್ಬೋದು. ಅಂದರೆ ಈಗ ಎಲೆಕ್ಟ್ರಾನಿಕಲ್ ಟ್ರ್ಯಾಕಿಂಗ್ ಅಂತ ಹೇಳಿದಾಗ ಅವರು ಬೇರೆ ಕಡೆ ಎಲ್ಲ ಓಡಾಡಿ ಆ ಒಂದು ಲೊಕೇಶನ್, ಆ ಡಿವೈಸ್ ಲೊಕೇಶನ್ ಏನಿದೆ ಅದನ್ನ ಮಾತ್ರ ಪ್ರಿಸ್ಕ್ರೈಬ್ಡ್ ಏರಿಯಾಲಿ ಇಡ್ಬೋದು. ಈ ರೀತಿಯಾದ ಒಂದು ಪ್ರಾಬ್ಲಮ್ಗಳು ಕೂಡ ಆಗುವಂಥ ಒಂದು ಚಾನ್ಸಸ್ ಇದೆ. ಮತ್ತು ಎರಡನೇದು ಏನಾಗುತ್ತೆ ಅಂದರೆ ಸಿವಿಲ್ ಲಿಬರ್ಟೀಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಅಂದರೆ ಈಗ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಅಂತಂದರೆ ವಿತೌಟ್ ಕ್ಲಿಯರ್ ಗೈಡ್ಲೈನ್ಸ್, ಈಗ ಟ್ರ್ಯಾಕಿಂಗ್ ಅಂತ ಬಂದಾಗ ಅದಕ್ಕೂ ಕೂಡ ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕು. ಅದು ಸದ್ಯಕ್ಕೆ ಭಾರತದಲ್ಲಿ ಪ್ಲೇಸಲ್ಲಿಲ್ಲ. ಸೊ ಏನಾಗುತ್ತೆ, ಯಾವಾಗ ಕ್ಲಿಯರ್ ಗೈಡ್ಲೈನ್ಸ್ ಇಲ್ಲ ಆಗ ಸಿವಿಲ್ ಲಿಬರ್ಟೀಸ್ನ ಹಾರ್ಮ್ ಮಾಡುವಂತಹ ಎಲ್ಲ ಚಾನ್ಸಸ್ಗಳು ಇರುತ್ತೆ. ಸೊ ಒಂದು ಮಿಸ್ಯೂಸು, ಒಂದು ಸಿವಿಲ್ ಲಿಬರ್ಟಿ ಇಶ್ಯೂ ಬರೋದ್ರಿಂದ ಇದರ ಒಂದು ಡಿಸ್ಅಡ್ವಾಂಟೇಜ್ ಆಗಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅಂದರೆ ಈಗ ನಾವು ಎಲೆಕ್ಟ್ರಾನಿಕಲಿ ಟ್ರ್ಯಾಕಿಂಗ್ ಸಿಸ್ಟಮ್
ಜಾಸ್ತಿ ಒಂದು ಅಡ್ವಾಂಟೇಜಸನ್ನು ಹೊಂದಿರೋದ್ರಿಂದ ನಾವು ಪ್ರಾಪರ್ ಗೈಡ್ಲೈನ್ಸನ್ನು ತಂದು ಈ ಒಂದು ಎಲೆಕ್ಟ್ರಾನಿಕಲ್ ಟ್ರ್ಯಾಕಿಂಗ್ ಸಿಸ್ಟಮ್ ಏನಿದೆ ಇದನ್ನು ನಾವು ಜಾರಿಗೆ ತರಬೇಕು ಅನ್ನೋದು ಈ ಒಂದು ರಿಪೋರ್ಟ್ ಏನಿದೆ, ಸುಪ್ರೀಂ ಕೋರ್ಟ್ ಬಾಡಿ ಏನು ರಿಪೋರ್ಟ್ ಕೊಟ್ಟಿದೆ ಆ ಒಂದು ರಿಪೋರ್ಟಲ್ಲಿನ ಸಜೆಷನ್ ಆಗಿದೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಆಪ್ಟಿಕಲ್ ಬಯೋಸೆನ್ಸರ್ ರ್ಯಾಪಿಡ್ಲಿ ಡಿಟೆಕ್ಟ್ಸ್ ಮಂಕಿ ಪಾಕ್ಸ್ ವೈರಸ್. ನಮಗೆಲ್ಲ ತಿಳಿದಿರೋ ಹಾಗೇನೆ ಎಂಪಾಕ್ಸ್ ಅಥವಾ ಮಂಕಿ ಪಾಕ್ಸ್ ಏನಿದೆ ಇದನ್ನ ಪ್ರೈಮರಿ ಹೆಲ್ತ್ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಅಂತ ಅಂದ್ಬಿಟ್ಟು WHO ಡಿಕ್ಲೇರ್ ಮಾಡಿದೆ. ಅಂದರೆ ಇಂಟರ್ನ್ಯಾಷನಲಿ ಇದೊಂದು ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಗಿದೆ ಅಂತ. ಸೊ ಇದರ ನಿಟ್ಟಿನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಕ್ಯಾಲಿಫೋರ್ನಿಯಾಲಿನ ರಿಸರ್ಚರ್ಸು ಹೊಸದಾದ ಒಂದು ಆಪ್ಟಿಕಲ್ ಬಯೋಸೆನ್ಸರನ್ನು ಡೆವಲಪ್ ಮಾಡಿದ್ದಾರೆ. ಈ ಆಪ್ಟಿಕಲ್ ಬಯೋಸೆನ್ಸರಿಂದ ಏನು ಯೂಸು ಅಂತ ಅಂದರೆ, ಯಾವುದಾದ್ರೂ ಒಂದು ಸ್ಯಾಂಪಲ್ ವಿತ್ ಎಂಪಾಕ್ಸ್ ಇರುವಂತಹ ಸ್ಯಾಂಪಲ್ನ ನಾವು ಏನಾದ್ರು ಈ ಸೆನ್ಸರ್ಗೆ ಹಾಕಿದ್ರೆ ಅಲ್ಲಿನ ಒಂದು ಲೈಟ್ ವೇರಿಯೇಷನನ್ನು ನಾವು ನೋಡ್ತೀವಿ. ಸೊ ಲೈಟ್ ವೇರಿಯೇಷನ್ ಆದಾಗ ನಮಗೆ ಅಲ್ಲಿ ಗೊತ್ತಾಗುತ್ತೆ ಎಂಪಾಕ್ಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಆಪ್ಟಿಕಲ್ ಬಯೋಸೆನ್ಸರ್ ಏನಿದೆ ಇದರಿಂದ ಫಾಸ್ಟರ್ ಡಿಟೆಕ್ಷನನ್ನು ಮಾಡ್ಬೋದು. ಏಕೆಂದರೆ ಈಗ ಸದ್ಯಕ್ಕೆ ಇರುವಂತಹ ಎಂಪಾಕ್ಸ್ ಡಿಟೆಕ್ಷನ್ ಹೇಗೆ ಅಂತ ಅಂದರೆ, ಫಸ್ಟ್ ಅದನ್ನು ಎಲ್ಲಿ ಕಳಿಸ್ಬೇಕು, ಲ್ಯಾಬಿಗೆ ಕಳಿಸಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸ್ಬೇಕು. ಸೊ ಮಿನಿಮಮ್ 2 days ಆದ್ರೂ ಇದಕ್ಕೆ ಹಿಡಿಯುತ್ತೆ. ಬಟ್ ಈ ಆಪ್ಟಿಕಲ್ ಬಯೋಸೆನ್ಸರ್ ಏನಿದೆ ಇದು ಬೇಗನೆ ವಿತಿನ್ ಅವರ್ಸಲ್ಲಿ ರಿಸಲ್ಟನ್ನು ಕೊಡುತ್ತೆ. ಸೊ ಹಾಗಾಗಿ ಈ ಒಂದು ಆಪ್ಟಿಕಲ್ ಬಯೋಸೆನ್ಸರ್ನ ಡೆವಲಪ್ ಮಾಡೋದು ಮಂಕಿ ಪಾಕ್ಸ್ ವೈರಸ್ಸನ್ನು ಡಿಟೆಕ್ಷನ್ ಏನಿದೆ ಇದು ಈಸಿ ಆಗುತ್ತೆ. ಅಂದರೆ ಆ ಸ್ಪ್ರೆಡ್ ಏನಿದೆ ಆ ಸ್ಪ್ರೆಡ್ನ ಕಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ವೈ ಈಸ್ ಟ್ರಂಪ್ ಸೆಟ್ಟಿಂಗ್ ಅಪ್ ಆನ್ ಎಫಿಷಿಯನ್ಸಿ ಡಿಪಾರ್ಟ್ಮೆಂಟ್? ಪ್ರೆಸಿಡೆಂಟ್ ಆಗಿದ ತಕ್ಷಣ ಟ್ರಂಪ್ ಅವರು ಮಾಡಿದ ಒನ್ ಆಫ್ ದ ಫಸ್ಟ್ ಕೆಲಸ ಏನು ಅಂತಂದರೆ, November 12 ಒಂದು ಡಿಪಾರ್ಟ್ಮೆಂಟನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಆ ಡಿಪಾರ್ಟ್ಮೆಂಟ್ ಎಷ್ಟು, ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಅಂತ. ಸೊ ಈ ಡಿಪಾರ್ಟ್ಮೆಂಟ್ನಲ್ಲಿ ಮೆಂಬರ್ಸ್ ಯಾರಿದ್ದಾರೆ ಅಂತಂದರೆ ಬಿಸ್ನೆಸ್ ಮೆನ್ ಯಾರಿದ್ದಾರೆ, ಈ ಬಿಸ್ನೆಸ್ ಮೆನ್ಗಳು ಈ ಒಂದು ಡಿಪಾರ್ಟ್ಮೆಂಟ್ನ ಮೆಂಬರ್ಸ್ ಆಗಿದ್ದಾರೆ. ಸೊ ದ್ಯಾಟ್ ಅವರು ಔಟ್ಸೈಡಿಂದ ಅಡ್ಮಿನಿಸ್ಟ್ರೇಷನ್ಗೆ ಹೆಲ್ಪ್ ಮಾಡಲಿ ಅಂತ. ಸೊ ಬಿಸ್ನೆಸ್ ಮೆನ್ ಯಾರ್ಯಾರು ಅಂತಂದರೆ, ಒಬ್ಬರು ಇಲಾನ್ ಮಸ್ಕ್, ಮತ್ತೊಬ್ಬರು ವಿವೇಕ್ ರಾಮಸ್ವಾಮಿ ಅಂತ. ಸೊ ಇವರಿಬ್ಬರು ಕೂಡ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಏನಿದೆ ಇದರ ಮೆಂಬರ್ಸ್ ಆಗಿದ್ದಾರೆ. ಇದರಿಂದ ಅವರ ಒಂದು ಮುಖ್ಯ ಏಮ್ ಏನು ಅಥವಾ ಅವರ ಒಂದು ಮುಖ್ಯ ಕಾರ್ಯ ಏನು ಅಂತಂದರೆ, ಈ US ಎಕಾನಮಿ ಏನಿದೆ ಆ ಎಕಾನಮಿಯಲ್ಲಿ ಯಾವ ರೀತಿಯಾದ ಒಂದು ಅಡೆತಡೆಗಳಿದೆ, ಎಕಾನಮಿ ಬೆಳೆಯೋದಕ್ಕೆ ಯಾವ ರೀತಿಯಾದ ಒಂದು ಅಡೆತಡೆಗಳಿವೆ ಅನ್ನೋದನ್ನು ಅವರು ಅನಲೈಸ್ ಮಾಡಿ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕು ಬೈ July 2026. ಸೊ ಅವ್ರಿಗೆ ಇನ್ನು ಆಲ್ಮೋಸ್ಟ್ 1.5 year ಅಷ್ಟು ಟೈಮ್ ಇದೆ ಈ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡೋದಕ್ಕೆ. ಈಗಾಗಲೇ ಎಲೆಕ್ಷನ್ ಕ್ಯಾಂಪೇನ್ಸ್ ಟೈಮಲ್ಲಿ ಈ ಒಂದು ವಿಚಾರನ ಇಲಾನ್ ಮಸ್ಕ್ ಅವರು ಮಾತನಾಡಿದರು. ಅಲ್ಲಿ ಅವ್ರು ಏನು ಹೇಳಿದರು ಅಂತಂದರೆ, ಫ್ಯೂವರ್ ಸಿವಿಲ್ ಸರ್ವೆಂಟ್ಸನ್ನು ಇಡಬೇಕು. ಅಂದರೆ ಈ ಬ್ಯೂರೋಕ್ರಸಿ ಏನಿದೆ, ನಂಬರ್ ಆಫ್ ಬ್ಯೂರೋಕ್ರಾಟ್ಸ್ನ ರೆಡ್ಯೂಸ್ ಮಾಡಬೇಕು. ಸೊ ದ್ಯಾಟ್ ಆ ಪ್ರಾಸೆಸ್ ಏನಿದೆ ಹೇಸಲ್ ಫ್ರೀಯಾಗಿ ನಡೆಯುತ್ತೆ ಮತ್ತು ಅಂದರೆ ಫಾಸ್ಟಾಗಿ ನಡೆಯುತ್ತೆ. ಯಾಕೆಂದರೆ ಬ್ಯೂರೋಕ್ರಸಿ ಅಂತ ಅಂದಾಗ ಯೂಶ್ವಲಾಗಿ ಜನರ ಒಂದು ಮೈಂಡ್ಸೆಟ್ಗೆ ಬರೋದು ಕರಪ್ಷನ್ ಆ್ಯಂಡ್ ಬ್ರೈಬರಿ. ಸೊ ಈ ಒಂದು ನಿಟ್ಟಿನಲ್ಲಿ ಬ್ಯೂರೋಕ್ರಾಟ್ಸ್ನ ರೆಡ್ಯೂಸ್ ಮಾಡಿದ್ರೆ ಯಾವುದೇ ರೀತಿಯಾದ ಒಂದು ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಇಲ್ಲಿ ಅದು ಬೇಗ ಆಗುತ್ತೆ ಅನ್ನೋ ಒಂದು ನೋಷನನ್ನು ಇಟ್ಕೊಂಡು ಇಲಾನ್ ಮಸ್ಕ್ ಅವರು ಈ ರೀತಿಯಾದ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಯಾಕೆ ಈ ಒಂದು ಪ್ರಾಸೆಸ್ ಇಂಪಾರ್ಟೆಂಟ್ ಆಗಿದೆ ಅಂತಂದರೆ, ಸದ್ಯಕ್ಕೆ US ಪಬ್ಲಿಕ್ ಡೆಟ್ ಏನಿದೆ 97% ಆಫ್ ಇಟ್ಸ್ GDP ಇದೆ. ಈಗ ಸದ್ಯಕ್ಕೆ ಏನು ಯುಎಸ್ನ ಪಬ್ಲಿಕ್ ಡೆಟ್ ಇದೆ. ಹೀಗೆ ಬಿಟ್ಟರೆ ಇದು 2028 ಅಷ್ಟರಲ್ಲಿ 106% ಆಗೋಗುತ್ತೆ ಆಫ್ GDP ಬೈ 2028. ಇದು 2023 ಇದ್ದಿದ್ದು 2028 ಅಷ್ಟರಲ್ಲಿ 106% ಆಫ್ GDP ಆಗುತ್ತೆ. ಸೊ ಇದನ್ನೆಲ್ಲ ನಾವು ರೆಡ್ಯೂಸ್ ಮಾಡಬೇಕು ಅಂತಂದರೆ ಬ್ಯೂರೋಕ್ರೆಟಿಕ್ ಡಿಲೇಸನ್ನು ರೆಡ್ಯೂಸ್ ಮಾಡಬೇಕು. ಸೊ ದ್ಯಾಟ್ ಎಕಾನಮೀಸ್ ಏನಿದೆ, ಬಿಸ್ನೆಸಸ್ ಏನಿದೆ, ಈ ಬಿಸ್ನೆಸಸ್ ಚೆನ್ನಾಗಿ ರನ್ ಆಗುತ್ತೆ. ಇದರಿಂದ ಎಕಾನಮಿಕ್ ಗ್ರೋತ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಏನು ಎಕ್ಸಸೈಸ್ ಇದೆ, ಅಂದರೆ ಈ ಒಂದು ಎಫಿಷಿಯನ್ಸಿ ಡಿಪಾರ್ಟ್ಮೆಂಟನ್ನು ಏನು ಕ್ರಿಯೇಟ್ ಮಾಡಿದ್ದಾರೆ ಅದು ಮುಖ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಇದೇ ಮೊದಲ ಬಾರಿಗೆ ಈ ರೀತಿಯಾದ ಒಂದು ಡಿಪಾರ್ಟ್ಮೆಂಟನ್ನು ಕ್ರಿಯೇಟ್ ಮಾಡ್ತಾ ಇರೋದಾ? ಇಲ್ಲ. ಈ ಹಿಂದೆ ಕೂಡ ಈ ರೀತಿಯಾದ ಒಂದು ಹಲವಾರು ಡಿಪಾರ್ಟ್ಮೆಂಟ್ಗಳನ್ನು ಅಥವಾ ಹಲವಾರು ಕಮಿಷನ್ಗಳನ್ನು USA ಸೆಟ್ ಮಾಡಲಾಗಿದೆ. ಮೊದಲಿಗೆ 1982 ಗ್ರೇಸ್ ಕಮಿಷನ್ ಅನ್ನೋ ಒಂದು ಕಮಿಷನನ್ನು ಸೆಟಪ್ ಮಾಡಿತ್ತು. ಇದು ಕೂಡ ಇದರ ಮುಖ್ಯ ಏಮ್ ಏನಿತ್ತು ಅಂದರೆ ಐಡೆಂಟಿಫೈ ಆ್ಯಂಡ್ ರೆಡ್ಯೂಸ್ ದ ಇನ್ಎಫಿಷಿಯನ್ಸಿ ಆ್ಯಂಡ್ ವೇಸ್ಟ್ ಇನ್ US ಫೆಡ್ರಲ್ ಗೌರ್ಮೆಂಟ್. ಅಂದರೆ ಈಗ ಗೌರ್ಮೆಂಟಲ್ಲಿ ಯಾವ ರೀತಿಯಾದ ಒಂದು ಎಕ್ಸೆಸ್ ಖರ್ಚುಗಳಿದೆ, ಅಂದರೆ ಬೇಕಾಗದೇ ಇರುವಂತಹ ಅನವಶ್ಯಕ ಖರ್ಚುಗಳೇನಿದೆ ಈ ಖರ್ಚುಗಳನ್ನು ಐಡೆಂಟಿಫೈ ಮಾಡಿ ಆ ಖರ್ಚುಗಳನ್ನು ರೆಡ್ಯೂಸ್ ಮಾಡುವಂತಹ ನಿಟ್ಟಿನಲ್ಲಿ ಗ್ರೇಸ್ ಕಮಿಷನನ್ನು
ಸೆಟಪ್ ಮಾಡಿದರು. ಮತ್ತು ಇದು ಎರಡು ವರ್ಷದ ನಂತರ ಸುಮಾರು 2500 ರೆಕಮೆಂಡೇಷನ್ಸನ್ನು ಕೊಟ್ಟಿತ್ತು. ಬಟ್ ಯಾವುದೇ ರೀತಿಯಾದ ಒಂದು ಆ್ಯಕ್ಷನನ್ನು ಅದರ ಮೇಲೆ ತಗೊಂಡಿರಲಿಲ್ಲ. ಮತ್ತು ಎರಡನೇದಾಗಿ 2010ರಲ್ಲಿ ಒಬಾಮಾ ಗೌರ್ಮೆಂಟ್ ಇರೋವಾಗ ಕೂಡ ಸಿಂಪ್ಸನ್ ಬಾವೆಲ್ಸ್ ಕಮಿಷನ್ ಅಂತ ಅಂದ್ಬಿಟ್ಟು ಒಂದು ಕಮಿಷನನ್ನು ಸೆಟಪ್ ಮಾಡಿತ್ತು. ಸೇಮ್ ಇದರಲ್ಲಿ ಇದು ಕೂಡ ಏನು ಹೇಳಿತ್ತು ಅಂತಂದರೆ ಫೆಡ್ರಲ್ ಡೆಫಿಸಿಟ್ ಏನಿದೆ, ಫಿಸ್ಕಲ್ ಡೆಫಿಸಿಟ್ ಏನು ಇತ್ತು ನೇಷನ್ದು, ಅದನ್ನು ಯಾವ ರೀತಿಯಾಗಿ ಕಟ್ ಮಾಡಬೇಕು ಅನ್ನೋದರ ನಿಟ್ಟಿನಲ್ಲೇನೆ ಈ ಒಂದು ಕಮಿಷನನ್ನು ಕೂಡ ಸೆಟಪ್ ಮಾಡಿದ್ದು. ಅದು ಕೂಡ ಏನು ಸಜೆಷನ್ ಕೊಟ್ಟಿತ್ತು ಅಂತಂದರೆ ಡೊಮೆಸ್ಟಿಕ್ ಮತ್ತು ಮಿಲಿಟರಿ ಸ್ಪೆಂಡಿಂಗ್ ಏನಿದೆ ಇದನ್ನು ರೆಡ್ಯೂಸ್ ಮಾಡಬೇಕು ಅಂತ ಒಂದು ರೆಕಮೆಂಡೇಷನನ್ನು ಕೊಟ್ಟಿತ್ತು. ಬಟ್ ಯಾವುದೇ ರೀತಿಯಾದ ಒಂದು ಸಪೋರ್ಟ್ ಈ ಒಂದು ರೆಕಮೆಂಡೇಷನ್ಗೆ ಸಿಕ್ಕಿಲ್ಲ. ಹಾಗಾಗಿ ಇದು ಕೂಡ ಸ್ಟಾಲ್ ಆಯಿತು. ಹಾಗಾದರೆ ಈಗ ಈ ಹಿಂದೆ ಕೂಡ 2 ಕಮಿಷನನ್ನು ಸೆಟಪ್ ಮಾಡಿದ್ದಾರೆ ಇನ್ ಆರ್ಡರ್ ಟು ರೆಡ್ಯೂಸ್ ದ ಫಿಸ್ಕಲ್ ಅಥವಾ ಫೆಡ್ರಲ್ ಡೆಫಿಸಿಟ್ಸ್ ಏನಿದೆ ಆ ಡೆಫಿಸಿಟ್ಸನ್ನು ಕಡಿಮೆ ಮಾಡೋದಕ್ಕೆ. ಬಟ್ ಈಗಿರುವಂಥ ಹೊಸದಾಗಿ ಕ್ರಿಯೇಟ್ ಮಾಡಿರುವಂಥ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಫಿಷಿಯನ್ಸಿಗೆ ಇದಕ್ಕೆ ಯಾವ ರೀತಿಯಾದ ಡಿಫ್ರೆನ್ಸ್ ಇದೆ ಅನ್ನೋದನ್ನ ಕೂಡ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಈ ಏನು ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಫಿಷಿಯನ್ಸಿ ಇದೆ ಇದು ಕೂಡ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡೋದಿಲ್ಲ. ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ಕೂಡ ಲಿಮಿಟೆಡೇ ಆಗಿದೆ. ಯಾಕೆಂದರೆ ಇಟ್ ಕ್ಯಾನ್ ಓನ್ಲಿ ಸಬ್ಮಿಟ್ ದ ರೆಕಮೆಂಡೇಷನ್ಸ್ ಅಷ್ಟೇನೆ. ಬರೀ ರೆಕಮೆಂಡೇಷನ್ಸ್ ಕೊಡ್ಬೋದು, ಬಟ್ ಆ ರೆಕಮೆಂಡೇಷನ್ಸ್ ಬೈಂಡಿಂಗ್ ಆಗಿ ಕೂಡ ಇರೋದಿಲ್ಲ. ಸೊ ಇದು ಒಂದು ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಇದು ಇಂಪ್ಲಿಮೆಂಟೇಷನ್ ಏನಿದೆ ಅದರ ಇಂಪ್ಲಿಮೆಂಟೇಷನ್ ಬಂದು ಆಫೀಸ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಬಜೆಟ್ ಅಂತ ಏನು ಕರಿತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ರೆಕಮೆಂಡೇಷನ್ಸ್ ಕೊಡುತ್ತೆ, ಇದು ಇಂಪ್ಲಿಮೆಂಟ್ ಮಾಡುತ್ತೆ. ಇದು ಇಂಪ್ಲಿಮೆಂಟೇಷನ್, ಇದು ರೆಕಮೆಂಡೇಷನ್. ಸೊ ಹಾಗಾಗಿ ಇದು ರೆಕಮೆಂಡೇಟರಿ ಬಾಡಿ ಆಗಿರೋದ್ರಿಂದ ಇದರ ರೆಕಮೆಂಡೇಷನ್ಸ್ ಎಲ್ಲ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಡೌಟಲ್ಲಿದೆ. ಸೊ ಈಗ ಇದನ್ನು ಎಫೆಕ್ಟಿವ್ ಮಾಡಬೇಕು ಅಂತ ಅಂದರೆ ಈ ಹಿಂದೆ ಬಂದಿದ್ದಂಥ ನ್ಯೂ ಜರ್ಸೀಸ್ ರೆಡ್ ಟೇಪ್ ರಿವ್ಯೂ ಕಮಿಷನ್ ಅಂತ ಒಂದು ನ್ಯೂ ಜರ್ಸಿಯಲ್ಲಿ ಒಂದು ರೆಡ್ ಟೇಪ್ ರಿವ್ಯೂ ಕಮಿಷನ್ ಅಂತ ಒಂದು ಕಮಿಷನನ್ನು ಸೆಟಪ್ ಮಾಡಿದರು. ಸೊ ಆ ಕಮಿಷನಿಂದ ಇನ್ಸ್ಪಿರೇಷನ್ ತಗೊಂಡು ಅದರ ಒಂದು ಏನು ಪಾತಲ್ಲಿ ಈ ಒಂದು ಹೊಸ ಡಿಪಾರ್ಟ್ಮೆಂಟ್ ಕೂಡ ನಡಿಬೇಕು ಅಂತ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಆ ಒಂದು ಕಮಿಷನ್ ರೆಡ್ ಟೇಪ್ ರಿವ್ಯೂ ಕಮಿಷನ್ ಏನು ಹೇಳಿತ್ತು ಅಂತಂದರೆ ಯಾವ ರೀತಿಯಾಗಿ ಓವರ್ ರೆಗ್ಯುಲೇಷನ್ನು ಡೇ ಟು ಡೇ ಪೀಪಲ್ಸ್ ಲೈಫನ್ನು ಹಾರ್ಮ್ ಮಾಡ್ತಾ ಇದೆ ಅನ್ನೋದನ್ನು ಆ ಒಂದು ಕಮಿಷನ್ ಅನಲೈಸ್ ಮಾಡಿತ್ತು. ಸೊ ಅದು ಯಾವ ರೀತಿಯಾಗಿ ಮಾಡಿತ್ತು ಆ ಒಂದು ಸ್ಟೆಪ್ಸನ್ನು ಈ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಫಿಷಿಯನ್ಸಿ ಕೂಡ ಫಾಲೋ ಮಾಡಿದ್ರೆ ಸಾಕಷ್ಟು ಸಕ್ಸಸ್ಸನ್ನು ಕಾಣ್ಬೋದು ಅನ್ನೋದು ಈ ಒಂದು ಆರ್ಟಿಕಲ್ನ ಒಂದು ಸಾರಾಂಶ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.